ನಮಸ್ಕಾರ ಸ್ವಾಗತ ನಿಮಗೆ ಜವಾರಿ ಕ್ರಿಯೇಟರ್ ಯೂಟ್ಯೂಬ್ ಚಾನಲ್ ನೋಡ್ರಿ. ನೀವು ಒಂದು ಶಾರ್ಟ್ ಕ್ರಿಯೇಟರ್ ಇದ್ರೆ ಯೂಟ್ಯೂಬ್ ಚಾನಲ್ ಮೇಲೆ ಒಂದು ಯೂಟ್ಯೂಬ್ ಚಾನಲ್ ತೆಗೆದುಕೊಂಡು ನೀವು ಶಾರ್ಟ್ ಕ್ರಿಯೇಟ್ ಮಾಡ್ತಾ ಇದ್ದೀರಾ, ನಿಮಗೆ ಸಕ್ಸಸ್ ಸಿಕ್ಕಿಲ್ಲ. ಇವತ್ತಿನ ಈ ವಿಡಿಯೋದಲ್ಲಿ ಯೂಟ್ಯೂಬ್ ಚಾನಲ್ ಮೇಲೆ ಶಾರ್ಟ್ ವಿಡಿಯೋ ತೆಗೆದು ಶಾರ್ಟ್ ವಿಡಿಯೋದ ಒಂದು ಚಾನಲ್ ತೆಗೆದು ಹೇಗೆ ನೀವು ಸಕ್ಸಸ್ ಪಡಿಬಹುದು ಅಂತ ಯೂಟ್ಯೂಬ್ದ ಒಂದು ಸ್ವಂತ ಒಂದು ಇಲ್ಲಿ ಆರ್ಟಿಕಲ್ ಇದೆ. ಆ ಆರ್ಟಿಕಲ್ ಬಗ್ಗೆ ಬಹಳಷ್ಟು ಮಂದಿ ನನಗೆ ಕೇಳಿದ್ರು. ಇದು ನಾನು ಇಂಗ್ಲಿಷ್ನಲ್ಲಿ ಇದೆ, ಇದು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ನಿಮಗೆ ಹೇಳ್ತಾ ಇದ್ದೀನಿ. ಯೂಟ್ಯೂಬ್ ಮೇಲೆ ಯಾವ ತರ ಕೆಲಸ ಮಾಡಿದರೆ, ಯೂಟ್ಯೂಬ್ ಶಾರ್ಟ್ ಚಾನಲ್ ತೆಗೆದು ಯಾವ ತರ ಕೆಲಸ ಮಾಡಿದರೆ ನಮ್ಮ ಚಾನಲ್ ಮೇಲೆ ವ್ಯೂಸ್ ಇನ್ಕ್ರೀಸ್ ಆಗಬಹುದು, ಸಬ್ಸ್ಕ್ರೈಬ್ ಇನ್ಕ್ರೀಸ್ ಆಗಬಹುದು, ಹೇಗೆ ನಾವು ದುಡ್ಡು ನಾವು ಗಳಿಸಬಹುದು, ಹೇಗೆ ನಮ್ದು ಒಂದು ಫ್ಯೂಚರ್ ಇಲ್ಲಿ ಕರಿಯರ್ ನಾವು ಇಲ್ಲಿ ಗಟ್ಟಿಯಾಗಿ ಮಾಡ್ಕೋಬಹುದು ಯೂಟ್ಯೂಬ್ ವತಿಯಿಂದ. ಇಲ್ಲಿ ಫಸ್ಟ್ ಪಾಯಿಂಟ್ ಒಂದು ಬರ್ದಿದೆ, ಡು ಯು ವಾಟ್ ವರ್ಕ್ ಫಾರ್ ಯು ಅಂತ ಇಲ್ಲಿ ಬರ್ದಿದೆ. ಇದೇ ನಾನು ಈ ಕನ್ನಡದಲ್ಲಿ ನಾನು ಇಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಇಟ್ಟಿದ್ದೀನಿ. ಪ್ರೇಕ್ಷಕರೊಂದಿಗೆ ಸಂಪರ್ಕ ಸಾಧಿಸಲು ರಚನೆಗಾರರಿಗೆ ಅಂದರೆ ನೋಡುವವರಿಗೆ ಯೂಟ್ಯೂಬ್ ಶಾರ್ಟ್ ಪ್ರಬಲ ವೈಶಿಷ್ಟ್ಯವಾಗಿ ಹೊರಹೊಮ್ಮಿದೆ. ಈ ಲೇಖನದಲ್ಲಿ ನಿಮ್ಮ ಕಿರುಚಿತ್ರಗಳೊಂದಿಗೆ ನಿಮಗೆ ಸಹಾಯ ಮಾಡಲು ಕೆಲವು ಅಗತ್ಯ ಸಲಹೆಗಳು ಮತ್ತು ತಂತ್ರಗಳನ್ನು ನಾವು ಅನ್ವಯಿಸುತ್ತೇವೆ. ಯೂಟ್ಯೂಬ್ ಶಾರ್ಟ್ನಲ್ಲಿ ಯಶಸ್ಸನ್ನು ಪಡೆಯಲು ಸೃಜನಶೀಲತೆ ಕ್ರಿಯೇಟಿವಿಟಿ ಬೇಕು ಮತ್ತು ಸ್ಥಿರತೆ ಅಂದರೆ ಕನ್ಸಿಸ್ಟೆಂಟಿ ಅಂದ್ರೆ ಕಂಟಿನ್ಯೂ ಆಗಿ ಕೆಲಸ ಮಾಡಬೇಕು. ಒಂದು ಟೈಮ್ ಟೇಬಲ್ ಇರಬೇಕು. ಒಂದು ಜೀವನದಲ್ಲಿ ಏನಾದರೂ ಅನುಶಾಸನ ಬೇಕು. ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ ಕನ್ಸಿಸ್ಟೆನ್ಸಿ ಆಗಿ ಕೆಲಸ ಮಾಡಬೇಕು. ಒಂದು ಟೈಮಿಂಗ್ ಮಹತ್ವದ ಇರಬೇಕು ಮತ್ತು ನಿಮ್ದು ಸ್ವಂತ ಕ್ರಿಯೇಟಿವಿಟಿ ಇರಬೇಕು. ಮತ್ತು ಇನ್ನೊಂದು ರಿಸರ್ಚ್ ಮತ್ತು ಹೆಚ್ಚಿನವುಗಳ ಸಂಯೋಜನೆಯ ಅಗತ್ಯವಿದೆ. ಹಾಗಾದ್ರೆ ಇವುಗಳನ್ನು ಪರಿಶೀಲಿಸಿ. ಕನ್ಸಿಸ್ಟೆಂಟಿ ಆಗಿ ಕ್ರಿಯೇಟಿವಿಟಿ ಆಗಿ ನೀವು ಕೆಲಸ ಮಾಡ್ರಿ ಅಂತ ಇಲ್ಲಿ ಹೇಳ್ತಾ ಇದೆ. ಇಲ್ಲಿ ಫಸ್ಟ್ ಪಾಯಿಂಟ್ ಏನು ಬರ್ತದೆ, ನಿಮಗಾಗಿ ಕೆಲಸ ಮಾಡುವುದನ್ನು ಮಾಡಿ, ನಿಮ್ಮ ಸ್ವಂತಗೋಸ್ಕರ ಕೆಲಸ ಮಾಡಕತ್ತೀರಂತ ಮಾಡಿ. ನೈಸರ್ಗಿಕವಾಗಿ ಇರಲಿ, ನ್ಯಾಚುರಲ್ ಆಗಿರಿ. ಯಾರ್ದು ನೋಡಿ ಅವ್ರು ಮಾಡಕತ್ತಾರ ನಾವು ಮಾಡಲಕ್ಕೆ ಹೋಗ್ಬಾರ್ದು ಏನ್ರಿ. ಮತ್ತು ಇತರ ವಿಷಯಗಳನ್ನು ನಕಲಿಸುವುದನ್ನು ತಪ್ಪಿಸಿ, ಮತ್ತೊಬ್ಬರದ ಕಂಟೆಂಟ್ಗಳನ್ನು ಕಾಪಿ ಮಾಡೋದನ್ನು ನಿಲ್ಲಿಸಿ. ಕಾಪಿ ಮಾಡಿ ಹಾಕೋದು, ನಿಮ್ಮ ಸ್ವಂತ ಕ್ರಿಯೇಟಿವಿಟಿ ಬೇಕು. ಮತ್ತೊಬ್ರದ್ದು ಅವರು ವಿಡಿಯೋ ಮಾಡ್ಯಾರ, ಅವ್ರದ್ದು ಡೌನ್ಲೋಡ್ ಮಾಡಿ ನಾ ಹಾಕ್ತೀನಿ. ಒಂದು ಹೊಸ ಸಾಂಗ್ಸ್ ಬಂದೈತಿ, ಅದು ಡೌನ್ಲೋಡ್ ಮಾಡಿ ನಮ್ಮ ಚಾನಲ್ ಮೇಲೆ ಹಾಕ್ತೀನಿ. ಅದ್ರ ಮೇಲೆ ಒಂದು ಹಾಡು ಬಂದಿದೆ, ಟ್ರೆಂಡ್ ಹೆಂಗೆ ನಡೆದೈತಿ, ಅದ್ರ ಮೇಲೆ ಕ್ರಿಯೇಟಿವಿಟಿ ನಾ ತೋರಿಸ್ತೀನಿ, ಬರೀ ಡಾನ್ಸ್ ಮಾಡ್ತೀನಿ ಅಂದ್ರೆ ಇದು ಕ್ರಿಯೇಟಿವಿಟಿ ಅಲ್ಲ. ಹಾಡಾಗಿ ಬರ್ಲಿಕ್ಕೆ ಅಂದ್ರೆ ನೀವು ಹಾಡು ಯಾಕೆ ಮಾಡ್ತೀರಿ, ಹಾಡಿನ ಮೇಲೆ ರಿಯಾಕ್ಟ್ ಯಾಕೆ ಮಾಡ್ತೀರಿ? ಈ ಭೂಮಿ ಮೇಲೆ ನೀವು ಮನುಷ್ಯರಾಗಿ ಹುಟ್ಟಿದ ಮೇಲೆ ನಿಮ್ಮದಲ್ಲಿ ಏನಾದರೂ ವಿಶೇಷ ಗುಣಗಳು ಇರ್ತಾವೆ. ಆ ಗುಣಗಳನ್ನು ಸದುಪಯೋಗ ಮಾಡಿಕೊಂಡು ನೀವು ಒಂದು ಕ್ರಿಯೇಟರ್ ಆಗ್ರಿ. ಯೂಟ್ಯೂಬ್ ಮೇಲೆ ಶಾರ್ಟ್ ಕ್ರಿಯೇಟ್ ಮಾಡ್ರಿ. ಮತ್ತು ಅವಾಯ್ಡ್ ಕಾಪಿಂಗ್ ಅದರ್ ಕಂಟೆಂಟ್ ಅಂತ ಹೇಳ್ತಾ ಇದೆ. ಅವಾಯ್ಡ್ ಮಾಡ್ರಿ. ಇದಕ್ಕೆ ಕಾಪಿ ಮಾಡಿ ಯೂಟ್ಯೂಬ್ ಮೇಲೆ ವಿಡಿಯೋ ಮಾಡೋದನ್ನು ಸಕ್ಸಸ್ಫುಲ್ ಯೂಟ್ಯೂಬ್ ಕ್ರಿಯೇಟರ್ ಆಗಬೇಕಾದರೆ ಈ ಕಾಪಿ ಮಾಡೋದನ್ನು ನಿಲ್ಲಿಸಬೇಕು. ಅವರು ತಮ್ಮ ಸ್ವಂತಿಕೆಯಿಂದ ಪ್ರಸಿದ್ಧರಾಗಿದ್ದಾರೆ. ಸಕ್ಸಸ್ಫುಲ್ ಕ್ರಿಯೇಟರ್ ಹೆಂಗಾಗಿದ್ದಾರೆ, ಅವರು ತಮ್ಮ ಸ್ವಂತ ಕ್ರಿಯೇಟಿವಿಟಿಯಿಂದ ಬಹಳಷ್ಟು ಯೂಟ್ಯೂಬ್ ಚಾನಲ್ ಮೇಲೆ ಇದೇ 2024ರಲ್ಲಿ ಯೂಟ್ಯೂಬ್ ಚಾನಲ್ ತಗೊಂಡು 1 ಮಿಲಿಯನ್ 2 ಮಿಲಿಯನ್ ವ್ಯೂಸ್ ತಂದು 1 2 3 4 ಮಿಲಿಯನ್ ಸಬ್ಸ್ಕ್ರೈಬ್ ಹಾಕೊಂಡು ಲಕ್ಷಾಂತರ ರೂಪಾಯಿ ದುಡ್ಡು ಅರ್ನಿಂಗ್ ಮಾಡ್ತಾರೆ. ಯಾಕಂದ್ರೆ ಅವ್ರು ಸ್ವಂತ ಕ್ರಿಯೇಟಿವಿಟಿ ತೋರಿಸಿದ್ದಾರೆ ಅಂತ ಅವ್ರಿಗೆ ಸಕ್ಸಸ್ ಸಿಕ್ಕೈತಿ. ಮತ್ತು 2ನೇ ಪಾಯಿಂಟ್ ಏನಿದಪ್ಪ ಅಂದ್ರೆ ಸ್ಥಿರತೆ ಬೇಕು. ನಿಮ್ಮ ವಿಷಯವನ್ನು ಅಪ್ಲೋಡ್ ಮಾಡುವರಲ್ಲಿ ಸ್ಥಿರವಾಗಿರಿ, ಕಂಟಿನ್ಯೂ ಆಗಿರಿ. ಒಂದು ಟೈಮಿಂಗ್ ಅನುಶಾಸನ ಬೇಕು. ಟಿವಿ ಚಾನೆಲ್ಗಳನ್ನು ಮತ್ತು ತಮ್ಮ ಪ್ರೇಕ್ಷಕರಿಗೆ ತಾವು ನಿರ್ದಿಷ್ಟ ಸಮಯದಲ್ಲಿ ಅಪ್ಲೋಡ್ ಮಾಡುವುದಾಗಿ ಹೇಳುವ ಅನೇಕ ರಚನೆಕಾರರಂತೆಯೇ ಇಲ್ಲಿ ಹೇಳ್ತಾ ಇದೆ. ಟಿವಿ ಚಾನಲ್ ಮೇಲೆ ಯಾವುದೇ ಒಂದು ಎಪಿಸೋಡ್ ಬರ್ತೈತಿ, ಟಿವಿ ಸೀರಿಯಲ್ ಬರ್ತೈತಿ, ಅಥವಾ ಸಿನಿಮಾ ಬರ್ತೈತಿ, ಅಥವಾ ಧಾರಾವಾಹಿ ಬರ್ತೈತಿ. ಅದು ಇವತ್ತು ಸಾಯಂಕಾಲ 5 ಗಂಟೆಗೆ ಬರಬೇಕಂದ್ರೆ ಅದು 5 ಗಂಟೆಗೆ ಬರಲೇಬೇಕಾ? ಯಾವುದೇ ಒಂದು ಸಿನಿಮಾ ಸಾಯಂಕಾಲ ಮುಂಜಾನೆ 9 ಗಂಟೆಗೆ ಒಂದು ಸಿನಿಮಾ ಬರ್ತೈತಿ ಅಂದ್ರೆ ಅದು 9 ಗಂಟೆಗೆ ಬರ್ತೈತಿ. ಹೇಗೆ ಟಿವಿ ಚಾನಲ್ದವ್ರು ಕೆಲಸ ಮಾಡ್ತಾರಲ್ಲ ಹಾಗೆ ಒಂದು ಟೈಮ್ ಟೇಬಲ್ ಮಾಡ್ರಿ. ಮೊದಲೇ ಹೇಳಿದೆ ನಾನು, ಟೈಮ್ ಟೇಬಲ್ ಬೇಕು. ಈ ಟೈಮಿಗೆ ನಮ್ದು ವಿಡಿಯೋ ಬರ್ತೈತೆ ಅಂದ್ರೆ ಅದೇ ಟೈಮಿಗೆ 1 ಸೆಕೆಂಡ್ ಹಿಂದಾಗಬಾರ್ದು, 1 ಸೆಕೆಂಡ್ ಮುಂದಾಗಬಾರ್ದು. ವಿಡಿಯೋ 2 ತಾಸು ಮೊದಲ 1 ತಾಸು ಮೊದಲ ಕ್ರಿಯೇಟ್ ಮಾಡಿ, ಶೂಟ್ ಮಾಡಿ, ಅಪ್ಲೋಡ್ ಮಾಡಿ, ಶೆಡ್ಯೂಲ್ ಅಂತ ಆಪ್ಷನ್ ಕೊಟ್ಟಿದೆ. ದಿನ ಸಾಯಂಕಾಲ 5 ಗಂಟೆಗೆ ನಿಮ್ಮ ವಿಡಿಯೋ ಅಪ್ಲೋಡ್ ಆಕೈತಿ ಅಂದ್ರೆ ನೀವು 4 ಗಂಟೆಗೆ ಅಪ್ಲೋಡ್ ಮಾಡಿ ಶೆಡ್ಯೂಲ್ ಮಾಡಿ ಇಟ್ಬಿಡ್ರಿ. ಅಲ್ಲಿ 5 ಗಂಟೆಗೆ ಅದು ತಾನೇ ಪಬ್ಲಿಕ್ ಆಗಿಬಿಡ್ತೈತಿ ಶೆಡ್ಯೂಲ್ ಮಾಡಿದ್ರೆ. ಮತ್ತು ಇದರಿಂದ ನಿಮ್ಮ ಪ್ರೇಕ್ಷಕರ ನಿಮ್ಮ ಹೊಸ ಅಪ್ಲೋಡ್ಗಾಗಿ ತೀವ್ರವಾಗಿ ಕಾಯ್ತದೆ. ಯಾಕೆ ಮಾಡಬೇಕದು? ಕನ್ಸಿಸ್ಟೆನ್ಸಿ ಯಾಕಿರಬೇಕು, ಸ್ಥಿರತೆ ಯಾಕಿರಬೇಕು ನಾವು? ಯಾಕಂದ್ರೆ ನಮಗೆ ಸಬ್ಸ್ಕ್ರೈಬ್ ಮಾಡಿರುವಂಥ ಚಂದಾದಾರರು, ನಮ್ಮ ಮೇಲೆ, ನಮ್ಮ ವಿಡಿಯೋದ ಮೇಲೆ ಪ್ರೀತಿ ಇಟ್ಟಿರುವಂಥ ಸಬ್ಸ್ಕ್ರೈಬ್ಗಳು, ವ್ಯೂವರ್ಸ್ಗಳು, ಅವರು ನಮ್ಮ ವಿಡಿಯೋಗೋಸ್ಕರ ಕಾಯ್ತಿರ್ತಾರ. ಭಾಷಾ ಖಾನ್ ಅವ್ರ ವಿಡಿಯೋ ಯಾವಾಗ ಬರ್ತೈತೆಪ್ಪ ಅಂತ ಕಾಯ್ತಿರ್ತಾರ, ಹೌದಲ್ಲ? ಅದಕ್ಕಾಗಿ ನಮ್ಮ ಚಾನಲ್ಗೆ ಅವರು ಸಬ್ಸ್ಕ್ರೈಬ್ ಮಾಡಿರ್ತಾರ. ಇವ್ರ ಬೆಲ್ ಐಕಾನ್ ಆನ್ ಮಾಡಿರ್ತಾರ. ಇವ್ರ ವಿಡಿಯೋ ಚೆನ್ನಾಗಿರ್ತಾವ, ಇವ್ರ ವಿಡಿಯೋನ ನೋಡಬೇಕು, ಇದೇ ಟೈಮಿಗೆ ಈ ವಿಡಿಯೋ ಬರ್ತೈತೆ ಅಂತ ಅವರು ಕಾಯ್ಕೋತ ಕೂತಿರ್ತಾರ. ಅವರು ನಮಗೆ ಸಬ್ಸ್ಕ್ರೈಬ್ ಮಾಡ್ಯಾರ ಫ್ರೀನ್ಯಾಗ ಅಂದ್ರೆ ಅವ್ರಿಗೆ ಕಾಯಿಸೋದು ನಾವು ತಪ್ಪಲ್ಲ. ಅದಕ್ಕಾಗಿ ಸ್ಥಿರತೆ ಬೇಕು.
ಒಂದು ಟೈಮಿಂಗ್ ಫಿಕ್ಸ್ ಇರಬೇಕು, ಅನುಶಾಸನ ಬೇಕು ಯೂಟ್ಯೂಬ್ ಚಾನಲ್ ಮೇಲೆ. ಶಾರ್ಟ್ ವಿಡಿಯೋ ಮುಖಾಂತರ, ಶಾರ್ಟ್ ವಿಡಿಯೋದು ಹೇಳಾಕ್ತೀನಿ ಅಲ್ಲ, ಇದು ಶಾರ್ಟ್ ವಿಡಿಯೋದು ಎಲ್ಲ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅದಾವ. ಅದಕ್ಕಾಗಿ ಹೇಳೋದು, ಶಾರ್ಟ್ ವಿಡಿಯೋ ಇರಲಿ ಅಥವಾ ಲಾಂಗ್ ವಿಡಿಯೋ ಇರಲಿ, ನಿಮ್ದು ಒಂದು ಕನ್ಸಿಸ್ಟೆನ್ಸಿ ಇರಬೇಕು, ಒಂದು ಅನುಶಾಸನ ಇರಬೇಕು, ಟೈಮ್ ಟೇಬಲ್ ಇರಬೇಕು. ಮತ್ತು ಮೂರನೇದು ಪಾಯಿಂಟ್ ಏನದಪ್ಪ ಅಂದ್ರೆ ಕಾಲ್ ಟು ಆಕ್ಷನ್. ಅಂದ್ರೆ ನಮಗೆ ನೋಡುವಂತ ವ್ಯೂವರ್ಸ್ಗಳಿಗೆ ಕಾಲ್ ಟು ಆಕ್ಷನ್ ಮಾಡಿ. ಕಾಲ್ ಟು ಆಕ್ಷನ್ ಏನಂದ್ರು, ಒಂದು ಶಾರ್ಟ್ ವಿಡಿಯೋ 60 ಸೆಕೆಂಡ್ ಇರ್ತೈತಿ, 59 ಸೆಕೆಂಡ್ ಒಂದು ಶಾರ್ಟ್ ವಿಡಿಯೋ ಇರ್ತೈತಿ. ಅದರೊಳಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿ 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 ಎಂಗೇಜ್ಮೆಂಟ್ ಮಾಡಿಕೊಂಡು ಎಲ್ಲ ವಿಡಿಯೋ ಮೇಲೆ ಅವರು ನೋಡ್ತಾ ಹೋಗಿ ಅವರಿಗೆ ಕಮೆಂಟ್ ಮಾಡ್ಲಿಕ್ಕೆ ಒತ್ತಾಯ ಮಾಡ್ರಿ, ಲೈಕ್ ಮಾಡ್ಲಿಕ್ಕೆ ಒತ್ತಾಯ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಒತ್ತಾಯ ಮಾಡ್ರಿ. ಅದಕ್ಕೆ ಹೇಳಿದ ನಿಮ್ಮೆಲ್ಲ ವಿಡಿಯೋಗಳನ್ನು ಮತ್ತು ಕಿರುಚಿತ್ರಗಳಲ್ಲಿ ಚಂದಾದಾರರಾಗಲು, ಲೈಕ್ ಮಾಡಲು, ಹಂಚಿಕೊಳ್ಳಿ ಮತ್ತು ಕಮೆಂಟ್ ಮಾಡಲು ನಿಮ್ಮ ಪ್ರೇಕ್ಷಕರಿಗೆ ಯಾವಾಗಲೂ ನೆನಪಿಸಿ, ಒತ್ತಾಯ ಮಾಡ್ರಿ, ಅವರಿಗೆ ನೆನಪಿಸಿ. ಇದೆ ಮೂರನೇ ಪಾಯಿಂಟ್. ಮತ್ತು ನಾಲ್ಕನೇ ಪಾಯಿಂಟ್ ಫನ್ ಟು ಆಕ್ಟಿವಿಟಿ. ನಿಮ್ಮ ಯಾವುದೇ ತರಹದ ಒಂದು ವಿಡಿಯೋ ಇರಲಿ, ಅದು ಮೋಟಿವೇಶನ್ ಇರಲಿ, ಒಂದು ಶಾರ್ಟ್ ವಿಡಿಯೋದು ಹೇಳತ್ತೆ ನಾನು, ಅದು ಮೋಟಿವೇಶನ್ ಇರಲಿ, ಎಜುಕೇಶನ್ ಪರ್ಪಸ್ ಆಗಿರಲಿ, ಅದು ಎಂಟರ್ಟೈನ್ಮೆಂಟ್ ಇರಲಿ, ಯಾವುದೇ ಇರಲಿ, ಅದು ಫನ್ ಆಕ್ಟಿವಿಟಿ ಬೇಕು. ಅದರಲ್ಲಿ ಏನಾದರೂ, ಯಾಕಂದ್ರೆ ಶಾರ್ಟ್ ವಿಡಿಯೋ ಎದಕ್ಕೆ ನೋಡ್ತಾರ ವೀಕ್ಷಕರು? ಶಾರ್ಟ್ ವಿಡಿಯೋ ನೋಡುವುದ ನಾವು ಎಂಟರ್ಟೈನ್ಮೆಂಟ್ಗೋಸ್ಕರ ಅವರು ನೋಡ್ತಿರ್ತಾರ. ಯಾಕಂದ್ರೆ 30 ಸೆಕೆಂಡ್, 40 ಸೆಕೆಂಡ್, 50 ಸೆಕೆಂಡ್, 60 ಸೆಕೆಂಡ್ನೊಳಗೆ ಅವರು ಎಂಟರ್ಟೈನ್ ಮಾಡ್ಲಿಕ್ಕೆ ನಿಮ್ಮ ಶಾರ್ಟ್ ವಿಡಿಯೋನಲ್ಲಿ ಬಂದಿರ್ತಾರೆ. ನಿಮ್ಮ ಶಾರ್ಟ್ ವಿಡಿಯೋ ಜಾಸ್ತಿ ವೈರಲ್ ಆಗಬೇಕಾದ್ರೆ ನಿಮ್ಮ ಆ ಶಾರ್ಟ್ ಮೇಲೆ ಅವ್ರು ನಿಂದಿರಬೇಕು, ಸ್ಥಿರಾಗಿ ನಿಂದಿರಬೇಕು. ನಿಂತ ಮೇಲೆ ನಿಮ್ದು ಫನ್ ಆಕ್ಟಿವಿಟಿ, ನೀವು ಮಾಡುವಂಥ ಭಾವನೆ, ನೀವು ಮಾಡುವಂಥ ಆಕ್ಟ್, ನೀವು ಕೊಡುವಂಥ ಅವರಿಗೆ ಡೈಲಾಗ್ ಡೆಲಿವರಿ, ನೀವು ಕೊಡುವಂಥ ಅವರಿಗೆ ಏನು ಅವರಿಗೆ ಅನ್ನ ನೀಡ್ಲಾಗತ್ತೀರಿ, ಅವರಿಗೆ ಸಿಹಿ ಹತ್ತಬೇಕು, ಅವರಿಗೆ ರುಚಿಕರವಾಗಿ ಹತ್ತಬೇಕು ಆ ಅನ್ನ. ಆವಾಗ ಅವರಿಗೆ ನಿಮ್ಮ ಶಾರ್ಟ್ ವಿಡಿಯೋನಲ್ಲಿ ಅವರಿಗೆ ಮಜಾ ಬರ್ತೈತಿ. ಮತ್ತು ಐದನೇದು ಏನಪ್ಪ, ರಿಸರ್ಚ್ ಅನಾಲಿಟಿಕ್ಸ್. ನಿಮ್ಮ YT ಸ್ಟುಡಿಯೋನಲ್ಲಿ ನಿಮ್ಮ ಚಾನೆಲ್ದ ಅನಾಲಿಟಿಕ್ಸ್ ಒಳಗೆ ಹೋಗಿ ವ್ಯೂಸ್ 48 ಅವರ್ಸ್ ಇಲ್ಲ, ಕಳೆದ 28 ದಿವಸದಲ್ಲಿ ವ್ಯೂಸ್ ಕಾಣ್ತಾವಲ್ಲಿ ಮೇಲ್ಗಡೆ. 28 ದಿವಸದಲ್ಲಿ ನಿಮ್ದು ವಿಡಿಯೋ ನಿಮ್ಮ ಚಾನಲ್ನಲ್ಲಿ ಯಾವ್ದು ವಿಡಿಯೋ ಜಾಸ್ತಿ ಓಡ್ತಾ ಇದೆ ಅದು ನೋಡಿ, ಅನಾಲಿಟಿಕ್ಸ್ ಚೆಕ್ ಮಾಡ್ರಿ. ಅನಾಲಿಟಿಕ್ಸ್ ಚೆಕ್ ಮಾಡ್ಕೊಂಡು ಯಾವ್ದು ವಿಡಿಯೋ ಜಾಸ್ತಿ ಓಡ್ತಾ ಇದೆ, ಯಾವ ವಿಡಿಯೋಗೆ ಜಾಸ್ತಿ ಸಬ್ಸ್ಕ್ರೈಬ್ ಬಂದಾವೆ, ಯಾವ ವಿಡಿಯೋಗೆ ಜಾಸ್ತಿ ವಾಚ್ ಟೈಮ್ ಬರ್ತಾ ಇದೆ, ಯಾವ ವಿಡಿಯೋಗೆ ಜಾಸ್ತಿ ನಮಗೆ ದುಡ್ಡು ಆಗ್ತಾ ಇದ್ವಿ, ಅರ್ನಿಂಗ್ ಆಗ್ತಾ ಇದೆ, ಆ ವಿಡಿಯೋಗೆ ಏನು ಮಾಡ್ರಿ, ಅದೇ ಥರದ ವಿಡಿಯೋ ಮಾಡುವ ಪ್ರಯತ್ನ ಮಾಡ್ರಿ. ಡಿಫ್ರೆಂಟ್ ಆಗಿ ಅದೇ ಥರದ ವಿಡಿಯೋ ಮಾಡುವ ಪ್ರಯತ್ನ ಮಾಡ್ರಿ. ರಿಸರ್ಚ್ ಆ್ಯಂಡ್ ಅನಾಲಿಟಿಕ್ಸ್, ವಿಶ್ಲೇಷಣೆಯಲ್ಲಿ ಸಂಶೋಧನೆ. ನಿಮ್ಮ ಪ್ರೇಕ್ಷಕರನ್ನು ವೀಕ್ಷಿಸುವ ವಿಷಯದ ಪ್ರಕಾರಕ್ಕಾಗಿ ನಿಮ್ಮ ವಿಶ್ಲೇಷಣೆಯನ್ನು ಯಾವಾಗಲೂ ಪರಿಶೀಲಿಸಿ. ಪದೇ 2 ದಿನಕ್ಕೊಮ್ಮೆ ನೋಡಿದ್ರು ನಡೀತೈತಿ. ದಿನಕ್ಕೊಮ್ಮೆ ನಿಮ್ಮ ರಿಸರ್ಚ್ ಟ್ಯಾಬ್ ಅನ್ನು ನೋಡ್ರಿ, ನಿಮ್ಮ ಅನಾಲಿಟಿಕ್ಸ್ ಚೆಕ್ ಮಾಡ್ರಿ, ನಿಮ್ಮ ಪ್ರೇಕ್ಷಕರನ್ನು ಏನು ಇಷ್ಟಪಡುತ್ತಾರೆ ಎಂಬುದನ್ನು ಗಮನಿಸಿ ಅಂತ ಹೇಳ್ತಾ ಇದೆ. ಇದು 5ನೇ ರಿಸರ್ಚ್ ಅನಾಲಿಟಿಕ್ಸ್ 5ನೇ ಪಾಯಿಂಟ್. ಮತ್ತು ಟ್ರೆಂಡ್ಗಳನ್ನು ಮತ್ತು ವಿಷಯಗಳನ್ನು ಬಗ್ಗೆ ಗಮನ ಹರಿಸಿ ಮತ್ತು ಅದರಿಂದ ನಿಮ್ಮ ಸ್ವಂತ ವಿಷಯವನ್ನು ಮಾಡಿ. ಟ್ರೆಂಡ್ನಲ್ಲಿ ಏನಿರ್ತದೆ, ಯೂಟ್ಯೂಬ್ ಮೇಲೆ ಹೋಗಿರಲ್ಲ, ಯೂಟ್ಯೂಬ್ ಮೇಲೆ ಟ್ರೆಂಡ್ ಸೆಕ್ಷನ್ ಅಂತ ಒಂದು ಬಟನ್ ಕೊಟ್ಟಿದ್ದಾನೆ. ಆ ಟ್ರೆಂಡ್ ಸೆಕ್ಷನ್ಗೆ ಕ್ಲಿಕ್ ಮಾಡಿಕೊಂಡು ಯೂಟ್ಯೂಬ್ ಮೇಲೆ ಟ್ರೆಂಡ್ ಏನು ನಡೀತಾ ಇದೆ ಇವತ್ತು, ನಿಮ್ಮ ರುಚಿ ಎದರೊಳಗಿದೆ, ಅಡುಗೆ ಒಳಗಿದೆಯೋ ಅಥವಾ ಹಾಡಿನ ಒಳಗಿದೆಯೋ, ಜೋಕ್ಸ್ ಒಳಗಿದೆಯೋ, ಕಾಮಿಡಿ ಒಳಗಿದೆಯೋ, ಎಂಟರ್ಟೈನ್ಮೆಂಟ್ ಒಳಗಿದೆಯೋ, ಬ್ಲಾಗಿಂಗ್ ಒಳಗಿದೆಯೋ, ಅಥವಾ ಮೋಟಿವೇಶನ್ ಇದೆಯೋ, ಆ ಮೋಟಿವೇಶನ್ ಕನ್ನಡ ಮೋಟಿವೇಶನ್ ವಿಡಿಯೋ ಟ್ರೆಂಡಿಂಗ್ ಅಂತ ಹಾಕ್ರಿ, ಬರ್ತೈತಿ. ಯಾವುದು ವಿಷಯದ ಮೇಲೆ ನಿಮಗೆ ರುಚಿ ಇದೆಯೋ ಆ ವಿಷಯನ್ನು ಸರ್ಚ್ ಮಾಡಿ ಟ್ರೆಂಡಿಂಗ್ ಅಂತ ಹಾಕ್ರಿ. ಮುಂದೆ ಹಾಕಿಸಿಂದ ಆ ವಿಡಿಯೋ ಬರ್ತೈತಿಲ್ಲ, ಅದೇ ಥರ ವಿಡಿಯೋ ಮಾಡುವ ಪ್ರಯತ್ನ ಮಾಡ್ರಿ. ಯಾಕಂದ್ರೆ ಅಂಥ ಟ್ರೆಂಡಿಂಗ್ ಅಂದರೆ ಅದರ ಮೇಲೆ ವ್ಯೂಸ್ ಜಾಸ್ತಿ ಬಂದಿರ್ತಾವ, ಪ್ರೇಕ್ಷಕರು ಅದಕ್ಕೆ ಜಾಸ್ತಿ ನೋಡ್ತಿರ್ತಾರ. ಅಂಥ ವಿಡಿಯೋ ನೀವು ಮಾಡುವ ಪ್ರಯತ್ನ ಮಾಡ್ರಿ. ಮತ್ತು ಗೂಗಲ್ನಲ್ಲಿ ಕೂಡ ನೀವು ಇದು ಎಲ್ಲ ಸರ್ಚ್ ಮಾಡಿ. ಗೂಗಲ್ನಲ್ಲಿ ದಿನನಿತ್ಯ ಟ್ರೆಂಡ್ ಬರ್ತಿರ್ತಾವ. ಇವತ್ತು ಏನು ಟ್ರೆಂಡ್ ನಡೀತಾ ಇದೆ ಗೂಗಲ್ನಲ್ಲಿ ಕೂಡ ಸರ್ಚ್ ಮಾಡಬಹುದು. ಗೂಗಲ್ ಟ್ರೆಂಡ್ಗಳನ್ನು ಸಹ ಬಳಸಬಹುದು. ಇದು ಗೂಗಲ್ ಪ್ಲಾಟ್ಫಾರ್ಮ್ಗಳಾದ್ಯಂತ ಪ್ರಸ್ತುತ ಟ್ರೆಂಡ್ಗಳನ್ನು ನಿಮಗೆ ತಿಳಿಸುತ್ತದೆ. ಗೂಗಲ್ನಲ್ಲಿ ಇಡೀ ವರ್ಲ್ಡ್ ವೈಡ್, ನಿಮ್ಮ ಕರ್ನಾಟಕ ಅಷ್ಟೇ ಅಲ್ಲ, ಬಿಜಾಪುರ ಅಷ್ಟೇ ಅಲ್ಲ, ಇಂಡಿಯಾ ಅಷ್ಟೇ ಅಲ್ಲ, ವರ್ಲ್ಡ್ನಲ್ಲಿ ಏನು ಟ್ರೆಂಡ್ ನಡೀತಾ ಇದೆ, ದರವೊಂದು ಸಿಟಿಯಲ್ಲಿ, ದರವೊಂದು ಸ್ಟೇಟ್ನಲ್ಲಿ, ದರವೊಂದು ರಾಜ್ಯನಲ್ಲಿ, ದರವೊಂದು ವರ್ಲ್ಡ್ ವೈಡ್, ದರವೊಂದು ದೇಶದಲ್ಲಿ ಏನೇನು ಟ್ರೆಂಡ್ ನಡೀತಾ ಇದೆ ಅದೆಲ್ಲ ಗೂಗಲ್ ತೋರಿಸ್ತದೆ. ಅದಕ್ಕೆ ಫಾಲೋ ಮಾಡಿರಿ. ಗೂಗಲ್ನಲ್ಲಿ ಏನು ಟ್ರೆಂಡ್ ನಡೀತಾ ಇದೆ, ಇವತ್ತು ಕರ್ನಾಟಕದಲ್ಲಿ ರಾಜ್ಯಸಭಾದಲ್ಲಿ ಏನು ನಡ್ತಾ ಇದೆ, ಕರ್ನಾಟಕದಲ್ಲಿ ಏನೇ ಟ್ರೆಂಡ್ ನಡ್ತಾ ಇದೆ ಎಲ್ಲ ಗೂಗಲ್ನಲ್ಲಿ ಬರ್ತಾ ಇದೆ. ಫಸ್ಟ್ ಪೇಜ್ನಲ್ಲಿ ಟುಡೇ ಟ್ರೆಂಡಿಂಗ್ ಟು ಕರ್ನಾಟಕ ಅಂತ ಹೊಡಿರಲ್ಲ, ಬಂದ್ಬಿಡ್ತದೆ ಲಿಸ್ಟ್. ಬರೋಣ ಸೀದಾ ಚೆಕ್ ಮಾಡೋದು, ಅದ್ರ ಮೇಲೆ ವಿಡಿಯೋ ಮಾಡೋದು. ನಿಮ್ದು ಕೆಟಗರಿ ಪ್ರಕಾರ ಆ ಟಾಪಿಕ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡು ನೀವು ಶಾರ್ಟ್ ವಿಡಿಯೋ ಮಾಡ್ರಿ. ಮತ್ತು 6ನೇದು ಕ್ಯಾಚ್ ದ ಐ ಆಫ್ ದ ವ್ಯೂವರ್ಸ್. 6ನೇ ಪಾಯಿಂಟು, ವೀಕ್ಷಕರನ್ನು ಕಣ್ಣನ್ನು ಸೆಳೆಯಿರಿ. ನಿಮ್ಮ ಥಂಬ್ನೇಲ್ ಮತ್ತು ಶೀರ್ಷಿಕೆಯೊಂದಿಗೆ ವೀಕ್ಷಕರ ಕಣ್ಣನ್ನು ಸೆಳೆಯಿರಿ. ಥಂಬ್ನೇಲ್, ಶಾರ್ಟ್ ವಿಡಿಯೋದ ಥಂಬ್ನೇಲ್ ಮೇನ್ ಮುಖ್ಯ.
ವೀಕ್ಷಕರ ವ್ಯೂವರ್ಸ್ಗಳ ಕಣ್ಣನ್ನು ಸೆಳಿಬೇಕು, ಅವರಿಗೆ ಐ ಕ್ಯಾಚಿ ಇರಬೇಕು. ಆ ಥಂಬ್ನೇಲ್ ಹಿಂಗೆ ಸ್ಕ್ರೋಲ್ ಮಾಡಿ ನೋಡುವತ್ನಾಗ ಥಂಬ್ನೇಲ್ ಮುಂದೆ ಬತ್ತಪ್ಪ ಅಂದ್ರೆ ಪಟಕನ ಕ್ಲಿಕ್ ಮಾಡ್ಬೇಕಂತವ. ಟೈಟಲ್ ಕ್ಯಾಚಿ ಇರಬೇಕು, ಏನೋ ಆ ಟೈಟಲ್ನಲ್ಲಿ ಸಸ್ಪೆನ್ಸ್ ಇರಬೇಕು. ಮತ್ತು ಆ ವಿಡಿಯೋಗೆ ಸಂಬಂಧಪಟ್ಟಂತೆ ಟೈಟಲ್ ಇಡ್ರಿ, ವಿಡಿಯೋಗೆ ಸಂಬಂಧಪಟ್ಟಂತೆ ಥಂಬ್ನೇಲ್ ಮಾಡ್ರಿ. ಸಾಣದ ಟೈಟಲ್ ಇಡ್ರಿ, ಅಟ್ರಾಕ್ಟಿವ್ ಆಗಿ ಥಂಬ್ನೇಲ್ ಮಾಡ್ರಿ. ಒಂದು ಶಾರ್ಟ್ ವಿಡಿಯೋ ಮಾಡ್ಲಕ್ಕ 2 ತಾಸು ಹೋದ್ರೂ ಕೂಡ ಪರವಾಗಿಲ್ಲ. ಆದರೂ ಕಣ್ಣು ಸೆಳೆಯುವಂತೆ ಥಂಬ್ನೇಲ್, ಅಟ್ರಾಕ್ಟಿವ್ ಆಕ್ಟಿವಿಟೀಸ್, ಫನ್ ಆಕ್ಟಿವಿಟೀಸ್ ಮತ್ತು ಶಾರ್ಟ್ ಟೈಟಲ್ ಮಾಡಿಕೊಂಡು ಆ ಥಂಬ್ನೇಲ್ ಮಾಡ್ರಿ. ನಿಮ್ದು ಶಾರ್ಟ್ ವಿಡಿಯೋಗೆ ಜಾಸ್ತಿ ವ್ಯೂಸ್ ಬರ್ತಾವಂತ ಗೂಗಲ್ ಇದು ಯೂಟ್ಯೂಬ್ದ ಒಂದು ಪ್ಲೇಟ್ಫಾರ್ಮ್ದ ಒಂದು ಆರ್ಟಿಕಲ್ನಲ್ಲಿ ಹೇಳ್ತಾ ಇದೆ. ಮತ್ತು 7ನೇದೇನಪ್ಪ ಅಂದರೆ ಮೋರ್ ದ ಎಂಗೇಜ್ಮೆಂಟ್ ಮೋರ್ ರೀಚ್. ಎಷ್ಟು ಜಾಸ್ತಿ ನೀವು ಎಂಗೇಜ್ಮೆಂಟ್ ನಿಮ್ಮ ವಿಡಿಯೋಸ್ ಮೇಲೆ ತರ್ತಿರೋ ಅಷ್ಟು ನಿಮಗೆ ವ್ಯೂಸ್ ಜಾಸ್ತಿ ಬರ್ತಾವೆ, ಹೆಚ್ಚು ನಿಶ್ಚಿತಾರ್ಥ, ಹೆಚ್ಚು ತಲುಪುವಿಕೆ. ಪ್ರೇಕ್ಷಕರು ರಾಜರಾಗಿರುವುದರಿಂದ, ಯಾಕಂದ್ರೆ ಪ್ರೇಕ್ಷಕರು ಒಂದು ರಾಜ, ಕಿಂಗ್ ಇದ್ದಂಗ. ಆ ಕಿಂಗ್ ಆಗ ರಾಜನಿಗೆ ನಾವು ನಮ್ಮ ಕಡೆ ಅಟ್ರಾಕ್ಟ್ ಮಾಡಬೇಕಾದ್ರೆ ನಿಮ್ಮಲ್ಲಿ ಏನಾದರೂ ವಿಶೇಷತೆಗಳು ಬೇಕು, ಏನಾದರೂ ನಿಮ್ಮದು ಕಡೆ ಒಂದು ವಿಶೇಷ ಗುಣಗಳು ಬೇಕು. ನಿಮ್ಮ ವಿಡಿಯೋದಲ್ಲಿ ಏನಾದರೂ ಅಟ್ರಾಕ್ಟಿವ್ ಇರಬೇಕು. ವ್ಯೂವರ್ಸ್ಗಳಿಗೆ ನಮ್ಮ ವಿಡಿಯೋದ ಮೇಲೆ ಬಂದರೆ ಅವ ಸ್ಕ್ರೋಲ್ ಮಾಡಬಾರ್ದು, ನಿಂದಿರಬೇಕು. ನೀವು ಪ್ರೇಕ್ಷಕರನ್ನು ಕೇಳಬಹುದು, ಯಾವುದೇ ಒಂದು ವಿಡಿಯೋ ಮಾಡ್ತಿದ್ರೆ ಚೆನ್ನಾಗಿ ವಿಡಿಯೋ ಇದೆ, ಒಂದು ಕಾಮಿಡಿ ಮಾಡಿದ್ರೆ ಎಲ್ಲ ಮಂತ ಬರುವಂಥ ಮುಂದಿನ ಎಷ್ಟು ಸೆಕೆಂಡ್ ಕತ್ತಿ ಬರೀ 5ರಿಂದ 10 ಸೆಕೆಂಡ್, 5 ಸೆಕೆಂಡ್ ಒಳಗೆ ಮುಂದಿನ ವಿಡಿಯೋ ಯಾವ್ದು ಬೇಕು ಪ್ರೇಕ್ಷಕರೇ ದಯವಿಟ್ಟು ಹೇಳಿ. ಇಷ್ಟು ಹೇಳಿದ್ರೆ ಸಾಕು, ಕಾಲ್ ಟು ಆಕ್ಷನ್ ಆಯಿತು, ಪ್ರೇಕ್ಷಕರನ್ನು ಕೇಳಿದಂಗೂ ಆಯಿತು. ಮುಂದಿನ ವಿಡಿಯೋ ನಿಮಗೆ ಯಾವ ಟಾಪಿಕ್ ಮೇಲೆ ಬೇಕೋ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ಹಾಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿರಿ, ಚಾನಲ್ ಮೇಲೆ ಹೊಸದಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿರಿ. ಇಷ್ಟು ಹೇಳಬೇಕು. ಮತ್ತು ಅವರು ಏನು ಇಷ್ಟಪಡುತ್ತಾರೆ ಮತ್ತು ಅವರು ಮುಂದೆ ಯಾವ ವಿಷಯವನ್ನು ವೀಕ್ಷಿಸಲು ಬಯಸುತ್ತಾರೆ, ಇದಕ್ಕಾಗಿ ನೀವು ಸಮುದಾಯ ಟ್ಯಾಬ್ ಅನ್ನು ಸಹ ಬಳಸಬಹುದು. ನಿಮ್ಮ ವಿಡಿಯೋಸ್ ಮೇಲೆ ಅವರು ಕಮೆಂಟ್ ಮಾಡಿದಾಗ ಮುಂದೆ ಬರುವಂಥ ವಿಡಿಯೋಸ್ ಯಾವ ಟಾಪಿಕ್ ಮೇಲೆ ಬಿಡ್ತಾರೆ ಆ ಟಾಪಿಕ್ ಮೇಲೆ ನೀವು ವಿಡಿಯೋ ಮಾಡುವಂಥ ಪ್ರಯತ್ನ ಮಾಡಿರಿ. ಗೊತ್ತಾಯ್ತಾ? 8ನೇ ಪಾಯಿಂಟ್, ಗೋ ಬಿಯಾಂಡ್ ಯುವರ್ ರೀಸನ್. ನಿಮ್ಮ ಪ್ರದೇಶವನ್ನು ಮೀರಿ ಹೋಗಿ. ಅದೇ ಹೌದು, ನೀವು ಸಾಧ್ಯವಾದಷ್ಟು ಪ್ರೇಕ್ಷಕರ ಬಗ್ಗೆ ಯೋಚಿಸಬೇಕು. ಎಷ್ಟು ನಾವು ಈ ಪ್ರೇಕ್ಷಕರ ಬಗ್ಗೆ ಯೋಚಿಸ್ತೇವೆ, ಅವರಿಗೆ ಮನಸ್ಸು ಮುಟ್ಟುವಂಥ ಮತ್ತು ಅವರಿಗೆ ಸಂತೋಷ ಮಾಡುವಂಥ ನಾವು ವಿಡಿಯೋಲ್ಲಿ ಮಾಡಿದರೆ, ನಮ್ಮ ಮಿತಿ ಮೀರಿವಾಗಿ ನಾವು ಇಲ್ಲಿ ವಿಡಿಯೋ ಮಾಡಿದರೆ ಕೂಡ ನೀವು ಮನೋರಂಜನೆ ಮತ್ತು ಜಾಗತಿಕವಾಗಿ ಪ್ರೇಕ್ಷಕರನ್ನು ತಲುಪುವ ತಂತ್ರಗಳನ್ನು ಬಳಸಿ. ಖುಲ್ಲ ಹೇಳ್ತಾ ಇದ್ದೇನೆ 8ನೇ ಪಾಯಿಂಟ್ನಲ್ಲಿ. ಮತ್ತು 9ನೇದು ಹ್ಯಾಶ್ಟ್ಯಾಗ್ಸ್ಗಳು. ಕಿರುಚಿತ್ರಗಳಲ್ಲಿ ಹ್ಯಾಶ್ಟ್ಯಾಗ್ಗಳನ್ನು ಅತಿಯಾಗಿ ಬಳಸುವುದನ್ನು ತಪ್ಪಿಸಿ. ನಿಮ್ಮ ಶಾರ್ಟ್ ವಿಡಿಯೋದಲ್ಲಿ ಬಹಳಷ್ಟು ಹ್ಯಾಶ್ಟ್ಯಾಗ್ ಹಾಕಿದರೆ ವಿಡಿಯೋ ವೈರಲ್ ಆಕೈತೆ ಅಂತ ಕಲ್ಪನೆ ಮಾಡ್ಕೊಂಡಾರ ಕೆಲವೊಂದು ಕ್ರಿಯೇಟರ್ಸ್ಗಳು. ಭಾಳ ಶಾರ್ಟ್ ಏನಿದೆ, ಯೂಟ್ಯೂಬ್ ಟೈಟಲ್ ಬರೀಬೇಕು, ನಿಮ್ದು ವಿಡಿಯೋದ ಟೈಟಲ್ ಬರೀಬೇಕು ಸಣ್ಣ ಅಕ್ಷರದಲ್ಲಿ, ಜಾಸ್ತಿ ದೊಡ್ಡ ಟೈಟಲ್ ಇರಬಾರ್ದು. ಶಾರ್ಟ್ ಅಂತ ಬರೀಬೇಕು, ಹ್ಯಾಶ್ಟ್ಯಾಗ್ ಯೂಟ್ಯೂಬ್ ಶಾರ್ಟ್, ಹ್ಯಾಶ್ಟ್ಯಾಗ್ 2 ಶಾರ್ಟ್, ಇದೇ 2 ಹ್ಯಾಶ್ಟ್ಯಾಗ್ ಬರೆದ್ರೆ ಸಾಕು. ಮತ್ತು ಡಿಸ್ಕ್ರಿಪ್ಷನಲ್ಲಿ ಕೂಡ 2 ಶಾರ್ಟ್ ಅದೇ ಕಾಪಿ ಪೇಸ್ಟ್ ಮಾಡಿ ಡಿಸ್ಕ್ರಿಪ್ಷನಲ್ಲಿ ಹಾಕಿ. ಮತ್ತು ಟ್ಯಾಗ್ನಲ್ಲಿ ಶಾರ್ಟ್ಸ್, YT ಶಾರ್ಟ್ಸ್ ಮತ್ತು ನಿಮ್ಮದು ವಿಡಿಯೋದ ಟೈಟಲ್ ಇಷ್ಟು ಹಾಕ್ರಿ ಸಾಕು. ಇಲ್ಲಿ ಭಾಳ ನೀವು ಹ್ಯಾಶ್ಟ್ಯಾಗ್ ಯೂಸ್ ಮಾಡಿದರೆ ವಿಡಿಯೋ ವೈರಲ್ ಆಗ್ತೈತೆ ಅಂತ ಏನು ತಪ್ಪು ಕಲ್ಪನೆ ನಿಮ್ದು ಬುದ್ಧಿಯಾಗ ಐತಲ್ಲ, ಇದೆಲ್ಲ ತಪ್ಪು. ಇದರಿಂದ ಏನೂ ನಿಮ್ಗೆ ಆಗೋದಿಲ್ಲ. ಹೆಚ್ಚುವರಿ ಹ್ಯಾಶ್ಟ್ಯಾಗ್ಗಳನ್ನು ವಿಷಯವನ್ನು ಸ್ಪ್ಯಾಮ್ ಆಗಿ ಕಾಣುವಂತೆ ಮಾಡುತ್ತದೆ. ನಾವು ಹ್ಯಾಶ್ಟ್ಯಾಗ್ ನಮ್ಮ ಡಿಸ್ಕ್ರಿಪ್ಷನ್ನಲ್ಲಿ ನಮ್ಮದು ಟೈಟಲ್ನಲ್ಲಿ ಯೂಸ್ ಮಾಡಿದರೆ ಇದು ಸ್ಪ್ಯಾಮ್ನಲ್ಲಿ ಹೋಗುತ್ತೆ. ಇದರಿಂದ ನಿಮ್ಮ ವಿಡಿಯೋಸ್ಗೆ ಪ್ರಾಬ್ಲಮ್ ಆಗುತ್ತೆ. ನಿಮ್ಮ ವಿಡಿಯೋ ಜಾಸ್ತಿ ಹ್ಯಾಶ್ಟ್ಯಾಗ್ ಯೂಸ್ ಮಾಡಿದರೆ ಯೂಟ್ಯೂಬ್ ಶಾರ್ಟ್ ಫೀಡ್ನಲ್ಲಿ ಹೋಗಂಗಿಲ್ಲ. ಯೂಟ್ಯೂಬ್ ಶಾರ್ಟ್ ಫೀಡ್ನಲ್ಲೇ ಹೋಗ್ಲಿಕ್ಕಂದ್ರೆ ನಿಮ್ಮ ಶಾರ್ಟ್ ಮೇಲೆ ವ್ಯೂಸ ಬರೋಂಗಿಲ್ಲ. ಅದಕ್ಕೆ ಹೇಳ್ತಾರಲ್ಲ, ನಮ್ಮ ಯೂಟ್ಯೂಬ್ ಶಾರ್ಟ್ ಮೇಲೆ ವ್ಯೂಸ ಬರೋಂಗಿಲ್ಲ, ಏನು ಮಾಡೋದು ಸರ್ ಅಂತ. ಹೌದು, ಇದಕ್ಕೆ ನೀವು ಹ್ಯಾಶ್ಟ್ಯಾಗ್ ಜಾಸ್ತಿ ಬಳಸೋದನ್ನು ನಿಲ್ಲಿಸಿ. 10ನೇದು ಕ್ರಿಯೇಟ್ ಯುವರ್ ಓನ್ ಬ್ರ್ಯಾಂಡ್. ಒಂದು ಶಾರ್ಟ್ ವಿಡಿಯೋ ಚಾನಲ್ ತೆಗೆದು ಶಾರ್ಟ್ ವಿಡಿಯೋ ಮಾಡಿ, ಸ್ವಂತ ಕ್ರಿಯೇಟಿವಿಟಿ ಮಾಡಿ, ತಮ್ಮ ಸ್ವಂತ ಟ್ಯಾಲೆಂಟನ್ನು ತೋರಿಸ್ಕೊಂಡು ನಿಮ್ಮ ಸ್ವಂತ ಬ್ರ್ಯಾಂಡನ್ನು ಇಲ್ಲಿ ರಚಿಸಬಹುದು. ಇಲ್ಲಿ ಹೇಳ್ತಾ ಇದೆ, ನಿಮ್ಮ ಚಾನಲ್ ಸಹಾಯದಿಂದ ನಿಮ್ಮ ಸ್ವಂತ ಬ್ರ್ಯಾಂಡನ್ನು ಸಹ ನೀವು ರಚಿಸಬಹುದು. ಬಹಳಷ್ಟು ಮಂದಿ ಇಲ್ಲಿ ಯೂಟ್ಯೂಬ್ ಮೇಲೆ ಕೆಲಸ ಮಾಡಿ ಶಾರ್ಟ್ ವಿಡಿಯೋನ ಮಾಡಿ, ಲಾಂಗ್ ವಿಡಿಯೋ ಇಲ್ಲ, 1 ನಿಮಿಷದ ಮ್ಯಾಲಿಂದಿಲ್ಲ, 1 ನಿಮಿಷದ ಒಳಗಿಂದ ವಿಡಿಯೋ, ಶಾರ್ಟ್ ವಿಡಿಯೋ ಮುಖಾಂತರ ಇಂಥ ಒಂದು ಬ್ರ್ಯಾಂಡ್ ಕ್ರಿಯೇಟಿವಿಟಿ ಮಾಡ್ಯಾರ. ಆ ಬ್ರ್ಯಾಂಡ್ಲಿಂದ ಅವರು ಯೂಟ್ಯೂಬ್ಲಿಂದ ಕೂಡ ದುಡ್ಡು ಅರ್ನಿಂಗ್ ಮಾಡ್ತಾರೆ ಮತ್ತು ಸ್ಪಾನ್ಸರ್ ವತಿಯಿಂದ ಲಕ್ಷಾಂತರ ರೂಪಾಯಿ ಅರ್ನಿಂಗ್ ಮಾಡ್ತಾ ಇದ್ದಾರೆ. ಒಂದು
59 ಸೆಕೆಂಡ್ ಒಂದು ಶಾರ್ಟ್ ವಿಡಿಯೋ ಇದರಲ್ಲಿಂದ. ಅದಕ್ಕಾಗಿ ಒಂದು ಬ್ರ್ಯಾಂಡನ್ನು ಕ್ರಿಯೇಟಿವಿಟಿ ಮಾಡ್ರಿ. ಇದರಿಂದ ನಿಮಗೆ ಒಂದು ಬ್ರ್ಯಾಂಡ್ ಸಿಕ್ಕಂಗತಿ. ನಿಮಗೆ ಈ ಜೀವನದಲ್ಲಿ ಯೂಟ್ಯೂಬ್ ಮುಖಾಂತರ ಏನಾದರೂ ಒಂದು ವಿಶೇಷ ಸ್ಥಾನ ಸಿಗ್ತೈತಿ ಅಂತ ಯೂಟ್ಯೂಬ್ ಹೇಳ್ತಾ ಇದೆ. ಪ್ರಮೋಟ್ ಯುವರ್ ಯೂಟ್ಯೂಬ್ ಚಾನಲ್ 11ನೇದು ಪಾಯಿಂಟ್ ಹೇಳ್ತಾನೆ. ಪ್ರಮೋಟ್ ಯುವರ್ ಯೂಟ್ಯೂಬ್ ಚಾನಲ್ ಆನ್ ಅದರ್ ಪ್ಲೇಟ್ಫಾರ್ಮ್ ಅಂತ ಹೇಳ್ತಾ ಇದೆ. ಇತರ ಪ್ಲೇಟ್ಫಾರ್ಮ್ಗಳಲ್ಲಿ ನಿಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಪ್ರಚಾರ ಮಾಡಿ ಅಂತ ಹೇಳ್ತಾ ಇದೆ. ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರಚಾರ ಮಾಡ್ರಿ. ಹೇಗೆ? ವಾಟ್ಸಾಪ್ ಚಾನಲ್, ಈ ವಾಟ್ಸಾಪ್ನಲ್ಲಿ, ಟೆಲಿಗ್ರಾಮ್ನಲ್ಲಿ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ, ಫೇಸ್ಬುಕ್ನಲ್ಲಿ ನಿಮ್ಮ ಚಾನಲ್ದ ಲಿಂಕನ್ನು ಕಳಿಸಿ ಅಟ್ರಾಕ್ಟಿವ್ ಥಂಬ್ನೇಲ್ ಮಾಡ್ರಿ. ಆ ಲಿಂಕನ್ನು ಕಳಿಸಿದಾಗ ಅದರಲ್ಲಿಂದ ವ್ಯೂಸ್ ಬರ್ತಾವ. ಈ ಥರ ನೀವು ನಿಮ್ಮ ಚಾನಲ್ಗೆ ನೀವು ಪ್ರಮೋಟ್ ಮಾಡೋದು. ಇದರಿಂದ ನಿಮಗೆ ವ್ಯೂಸ್ ಬರುವ ಜಾಸ್ತಿ ಇದೆ. ಈ ಜಸ್ಟ್ 11 ಪಾಯಿಂಟ್ ಎಲ್ಲ ಹೇಳಿದಿಲ್ಲ. ಇದರದ ಇಂಗ್ಲೀಷ್ ಆರ್ಟಿಕಲ್ ಲಿಂಕ್ ನಾನು ಇಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಇದು ಎಲ್ಲ ನೋಡ್ರಿ. ಇದು ಎಲ್ಲ 11 ಪಾಯಿಂಟ್ಗಳು ಇಲ್ಲಿ ಎಲ್ಲ ಬರ್ತಿದೆ. ಅದಕ್ಕೆ ನಾನು ಕನ್ನಡದಲ್ಲಿ ಅನುವಾದ ಮಾಡಿ ಇಲ್ಲಿ ಹೇಳಿದ್ದೀನಿ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಯೂಟ್ಯೂಬ್ ಶಾರ್ಟ್ ಹೇಗೆ ವೈರಲ್ ಮಾಡೋದು, ಯೂಟ್ಯೂಬ್ ಶಾರ್ಟ್ಲಿಂದ ಹೇಗೆ ನಾವು ಸಕ್ಸಸ್ ಪಡಿಬಹುದು, ಯೂಟ್ಯೂಬ್ ಶಾರ್ಟ್ ಚಾನಲ್ ತೆಗೆದುಕೊಂಡು ಹೇಗೆ ನಾವು ನಮ್ಮ ಒಂದು ಬ್ರ್ಯಾಂಡ್ ಮಾಡ್ಕೋಬಹುದು ಅಂತ ಯೂಟ್ಯೂಬ್ದ ಒಂದು ಸಪೋರ್ಟ್ ಗೂಗಲ್ ಟೀಮ್ದ ಒಂದು ಯೂಟ್ಯೂಬ್ದ ಒಂದು ಆರ್ಟಿಕಲ್ ಇದೆಯಲ್ಲ, ಇದು 1 ವರ್ಷ ಹಿಂದೆ ಬಂದಿತ್ತು. ಅದರ ಮೇಲೆ ಅದೇ ಓದಿ ನಿಮಗೆ ಹೇಳಿದ್ದೀನಿ. ಯೂಟ್ಯೂಬ್ ಏನು ಹೇಳಿರ್ತಾನೆ ಅದು ಮಾಡ್ರಿ. ಇದು ಆರ್ಟಿಕಲ್ ಬಿಟ್ಟು ನೀವು ಬೇರೆ ಏನಾದರೂ ಮಾಡಿದರೆ ನೀವು ಯಾವತ್ತೂ ಸಕ್ಸಸ್ಫುಲ್ ಆಗೋದಿಲ್ಲ. ಇದು 101% ಗ್ಯಾರಂಟಿ. ಅದಕ್ಕಾಗಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿರಿ. ಚಾನಲ್ ಮೇಲೆ ಮುಂದಿನ ವಿಷಯ ಯಾವುದು ಮುಂದಿಂದು ಒಂದು ವಿಡಿಯೋ ಯಾವ ವಿಷಯದ ಮೇಲೆ ಬೇಕು ದಯವಿಟ್ಟು ಒಂದು ಕಮೆಂಟ್ ಮಾಡಿರಿ. ಅದು ಬೇಕು, ಇದು ಒಂದು ಸಣ್ಣ ಕಮೆಂಟ್ ಮಾಡ್ತೀರಿ, ನನಗೆ ತಿಳಿಯಂಗಿಲ್ಲ. ಒಳ್ಳೇದು ಕಮೆಂಟ್ ಮಾಡಿರಿ. ಲಾಂಗ್ ಅಕ್ಷರದಲ್ಲಿ ಬೇಕಾದ್ರೆ ಒಂದು 5 ನಿಮಿಷ ಹತ್ತೈತಿ ಒಂದು ವಿಡಿಯೋ ಮಾಡಿ ಅಂತ ಹೇಳ್ರಿ, ಮಾಡ್ತೀನಿ. ಟಾಪಿಕ್ ಒಂದು ರಿಯಲಿಸ್ಟಿಕ್ ಆಗಿ ಒಂದು ನಿಜವಾದ ಒಂದು ಟಾಪಿಕ್ ಇರಬೇಕು. ಯಾವ ಟಾಪಿಕ್ ಮೇಲೆ ನಿಮಗೆ ತೊಂದರೆಗಳು ಅದಾವ ಅದರ ಮೇಲೆ ನಾನು ವಿಡಿಯೋ ಮಾಡುವ ಪ್ರಯತ್ನ ಮಾಡ್ತೀನಿ. ಮತ್ತು ಚಾನಲ್ ಮೇಲೆ ಹೊಸದಾಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ಶುಗುನ ಮುಂದಿನ ಒಂದು ಒಳ್ಳೆಯ ವಿಡಿಯೋದೊಂದಿಗೆ ಅಲ್ಲಿ ತನ. ನಮಸ್ಕಾರ. ಜವಾರಿ ಮಂದಿಗೆ.